ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಇಡ್ಲಿ ಮಾಡೋ ಹಿಟ್ಟಿನಿಂದನೇ ಮಕ್ಕಳಿಗೋಸ್ಕರ ಅಂತ ಇಷ್ಟವಾಗುವಂತಹ ವಿಧ ವಿಧದ ರೀತಿಯ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಈ ಥರ ಅಚ್ಚಿರುತ್ತಲ್ವ, ಡಿಸೈನ್ ಆಗಿರೋ ಅಚ್ಚು, ಅದನ್ನು ತಗೊಂಡು ಮಾಮೂಲಿ ನಾವು ಇಡ್ಲಿ ಮಾಡೋ ಹಿಟ್ಟಿನಿಂದನೇ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕ್ಯಾರೆಟು ಮತ್ತು ಬೀಟ್ರೋಟ್ನ ಹುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ಥರ ಇಡ್ಲಿ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಾನು ಮಾಮೂಲಿ ಇಡ್ಲಿ ಮಾಡೋ ಹಿಟ್ಟಿನಲ್ಲೇ ಸ್ವಲ್ಪ ಇಟ್ಟು ಉಳಿಸಿದ್ದೆ. ನಾವು ರೌಂಡಾಗಿ ಮಾಡ್ತೀವಲ್ಲ ಇಡ್ಲಿ, ಜಾಸ್ತಿ ತಿನ್ನಲ್ಲ ಮಕ್ಕಳು, ಇಷ್ಟಪಟ್ಟು ಒಂದು ಎರಡು ತಿಂತಾರೆ. ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನಾನು ತಟ್ಟೆಯಲ್ಲಿ ಕಾಲು ಭಾಗದಷ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಬೀಟ್ರೋಟ್ನ ಈ ಥರ ಮೇಲ್ಗಡೆ ಉದುರಿಸ್ಕೋಬೇಕಾಗುತ್ತೆ ಸುತ್ತಲೂ. ಆವಾಗ ವೆರೈಟೀಸಾಗಿ ಚೆನ್ನಾಗಿ ಕಾಣುತ್ತೆ ಇಡ್ಲಿ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ನಾವು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಎಲ್ಲ ಇಡ್ಲಿನೂ ಸಹ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವಾಗ ನಾನು ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದರೊಳಗೆ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದರ ಮೇಲೆ ತಟ್ಟೆ ಇಡಬೇಕಾಗುತ್ತೆ. ಅದಕ್ಕೆ ಇವಾಗ ಇಡ್ಲಿ ಹಿಟ್ಟು ಹಾಕ್ಕೊಂಡಿರೋ ತಟ್ಟೆನ ಅದರಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಪ್ಲೇಟ್ ಮುಚ್ಚಬೇಕಾಗುತ್ತೆ. ಪ್ಲೇಟ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಆಚೆ ತೆಗಿತೀನಿ. ಒಂದು ತಟ್ಟೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಅದರೊಳಗೆ ಈ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ತಣ್ಣಗಾದರೆ ಬೇಗ ತೆಗಿಬೋದು ಅಂತ ಇವಾಗ ತಕ್ಕೊಂಡಿದ್ದೀನಿ. ಇವಾಗ ಈ ಥರ ಡಿಸೈನ್ ಆಗಿರೋ ಕಟ್ರ್ ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಹಾರ್ಟ್ ಶೇಪು ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ವೆರೈಟೀಸಾಗೂ ಸಹ ಇರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನೀವು ಸಹ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಲಂಚ್ ಬಾಕ್ಸಿಗೂ ಸಹ ಬಳಸ್ಬೋದು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದು ಸ್ಟಾರು. ಇದೇ ಥರ 3-4 ವೆರೈಟೀಸ್ ಇದೆ. ಥ್ಯಾಂಕ್ ಯು.